आज प्रेस कॉन्फ्रेंस करते हुए सुन्नी उलमा बोर्ड ने आने वाले असेंबली इंतखाबात को लेकर कांग्रेस के आगे अपनी शरायतें रखी। मीडिया से मुखातिब होकर मौलाना शफी सादी ने कहा कि कांग्रेस ने अब तक सिर्फ 11 मुस्लिम उम्मीदवारों के नाम का ऐलान किया है, जबकि हमने कांग्रेस से 23 सीटों की मांग की थी। रायचूर यादगीर जैसे शहरों में जहां मुस्लिम आबादी ज्यादा है, वहां से मुस्लिम टिकट को हटाने की बात की जा रही है, जिसकी हम पुरजोर मजम्मत करते हैं। हमारी कांग्रेस से मांग है कि जितनी सीटों की डिमांड हमने की थी उन सीटों को दिया जाए और साथ ही साथ जहां पर मुस्लिम आबादी ज्यादा है वहां पर मुसलमानों को टिकट देकर उनको जितवाया जाए। इन्होंने अपनी अगली मांग रखते हुए कांग्रेस से डिमांड की कि कांग्रेस की सरकार बनने के बाद कम से कम 5 मुसलमानों को मिनिस्टर बनाया जाए। ये देखिए मुकम्मल तफसीलात। ಸರಿಸುಮಾರು 30ಕ್ಕಿಂತಲೂ ಜಾಸ್ತಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಾಗುತ್ತದೆ ಇಲ್ಲಿನ ಜಾತ್ಯತೀತ ಪಕ್ಷಗಳು. ಅದರಲ್ಲಿ ಬರೇ 11 ಮಂದಿ ಮಾತ್ರ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯಿಂದ ಘೋಷಣೆಯಾಗಿದೆ ಮುಸ್ಲಿಂ ಕ್ಯಾಂಡಿಡೇಟ್ಗಳು. 23 ಕಡ್ಡಾಯವಾಗಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ನೀಡಬೇಕು ಹಾಗೂ ಅವರನ್ನು ಗೆಲ್ಲಿಸಿಕೊಂಡು ಬರಬೇಕು. ಡಿಮ್ಯಾಂಡ್ ಬರೇ ಇದು ಬಿ ಫಾರ್ಮ್ ಕೊಡುವುದಲ್ವ ಅಥವಾ ಸೀಟ್ ಕೊಡುವುದು ಮಾತ್ರ ಅಲ್ಲ, ಮುಸ್ಲಿಂ ಕ್ಯಾಂಡಿಡೇಟ್ಗಳಿಗೆ ಅಭ್ಯರ್ಥಿಗಳಿಗೆ ಸೀಟ್ ಕೊಟ್ಟು ಬೇರೆ ಕಮ್ಯುನಿಟಿಯವರನ್ನು ಹೇಗೆ ನಾವು ಗೆಲ್ಲಿಸ್ತೀವೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಹಾಗೂ ಜನತಾದಳದ ನಾಯಕರು ಅವರನ್ನು ಗೆಲ್ಲಿಸಿಕೊಂಡು ಬರಬೇಕು. ಇದು ಏನಾಗ್ತಾ ಇದೆ ಅಂತ ಹೇಳಿದರೆ ಈಗಾಗಲೇ ಮುಫ್ತಿ ಸಾಹೇಬ್ರು ಹೇಳಿದ ಹಾಗೆ ಲಾಲಿಪಾಪ್ ಕೊಡಲಾಗ್ತಾ ಇದೆ, ಹೆಸರಿಗೆ ಸೀಟ್ ಕೊಡಲಾಗತ್ತೆ, ಅದರಲ್ಲಿ ಗೆಲ್ಲಿಸುವಂಥ ಪ್ರಯತ್ನ ನಡೆಯುವುದೇ ಇಲ್ಲ. ಆದ್ದರಿಂದ 1978ರಲ್ಲಿ 17 ಮಂದಿ MLAಗಳಿದ್ದ ಮುಸ್ಲಿಂ ಕಮ್ಯುನಿಟಿ ಆವತ್ತು ಬರೀ 50 ಲಕ್ಷ ಮುಸ್ಲಿಂ ಪಾಪ್ಯುಲೇಷನ್ ಇತ್ತು. ಈಗ ಅದು ದುಪ್ಪಟ್ಟಾಗಿದೆ. ಆದರೂ ಇವತ್ತು ಮುಸ್ಲಿಂ ಅಸೆಂಬ್ಲಿಯಲ್ಲಿ ಅಥವಾ ಕರ್ನಾಟಕ ವಿಧಾನಸೌಧದಲ್ಲಿರೋದು ಬರೀ 7 ಮಂದಿ. ಆದ್ದರಿಂದ 23 ಮಂದಿಗೆ ಗೆಲ್ಲಿಸುವಂಥ ಪ್ರಯತ್ನ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ಮಾಡಬೇಕು ಎಂಬುದು ಪ್ರಥಮ ಷರತ್ತಾಗಿದೆ. ಅದರಲ್ಲೂ ಕೆಲವು ಕಡೆಗಳಲ್ಲಿ ಮುಸಲ್ಮಾನರು 70,000 80,000 ಮತದಾರರಿರುವಂತಹ ಕಡೆಗಳಲ್ಲಿ ಮುಸಲ್ಮಾನರನ್ನು ಅವಗಣಿಸಲಾಗಿದೆ. ಮುಸ್ಲಿಂ ಅಭ್ಯರ್ಥಿಗಳಿಗೆ ಸೀಟ್ ನೀಡಿಲ್ಲ. ಈಗಾಗಲೇ ಕಾಂಗ್ರೆಸ್ ಘೋಷಣೆ ಮಾಡಿದಂಥ 166 ಸೀಟುಗಳಲ್ಲಿ ಬರೀ 11 ಮಂದಿ ಮುಸಲ್ಮಾನರಿಗೆ ನೀಡಲಾಗಿದೆ. 40ಕ್ಕಿಂತಲೂ ಹೆಚ್ಚು ಲಿಂಗಾಯತರಿಗೂ, ಅದೇ ರೀತಿ 40ರ ಆಸುಪಾಸಿನಲ್ಲಿ ಒಕ್ಕಲಿಗರಿಗೂ, ಅದೇ ರೀತಿಯಲ್ಲಿ ವಿವಿಧ SC STಗಳಿಗೆ 35ರಷ್ಟು, ಕುರುಬಾ ಕಮ್ಯುನಿಟಿಗೆ 15ಕ್ಕಿಂತಲೂ ಜಾಸ್ತಿ, ಬ್ರಾಹ್ಮಣ ಸಮುದಾಯಕ್ಕೆ 5 ಸೀಟುಗಳು. ಈಗ ಘೋಷಣೆ ಮಾಡಲಾದಂಥ ಸೀಟುಗಳಲ್ಲಿ 166 ಸೀಟುಗಳಲ್ಲಿ ಇನ್ನೂ 70 ಚಿಲ್ಲರೆ ಸೀಟುಗಳು ಘೋಷಣೆಯಾಗಬೇಕಾಗಿದೆ. ಅದರಲ್ಲಿ ಮುಸಲ್ಮಾನರಿಗೆ ಅತಿ ಕಮ್ಮಿ ಅಂದರೆ ಶೇಕಡಾವಾರು ಆ ಸಂಖ್ಯೆಯಲ್ಲಿ ತುಂಬ ಕಡಿಮೆ ಸೀಟು ನೀಡಲಾಗಿದೆ. ಇದು ಕರ್ನಾಟಕ ರಾಜ್ಯ ಉಲಮಾ ಬೋರ್ಡ್ ಇದನ್ನು ಖಂಡಿಸಿ ಇನ್ನಿರುವಂತಹ 70 ಏನು ಸೀಟುಗಳಿವೆಯೋ ಅಭ್ಯರ್ಥಿ ಘೋಷಣೆ ಮಾಡುವಾಗ ಮುಸ್ಲಿಂ ಅಭ್ಯರ್ಥಿಗಳನ್ನು ಅವರನ್ನು ಶೇಕಡಾವಾರು ಪ್ರಾತಿನಿಧ್ಯ ನೀಡಲೇಬೇಕು ಎಂಬುದು 2ನೇ ಷರತ್ತಾಗಿದೆ. ಅದರಲ್ಲೂ ರಾಯಚೂರು 70,000 ಮುಸ್ಲಿಂ ವೋಟರ್ಸ್ ಇದ್ದಾರೆ, ದಾವಣಗೆರೆಯಲ್ಲಿ 80,000 ವೋಟರ್ಸ್ ಇದ್ದಾರೆ, ಬಂಟ್ವಾಳದಲ್ಲಿ 80,000 ವೋಟರ್ಸ್ ಇದ್ದಾರೆ, ಚಿಕ್ಕಪೇಟೆಯಲ್ಲಿ 70,000 ವೋಟರ್ಸ್ ಇದ್ದಾರೆ, ಅದೇ ರೀತಿ ಹುಮ್ನಾಬಾದ್, ಯಾದಗಿರಿ, ಶಿಗ್ಗಾಂವ್ ಇಲ್ಲೆಲ್ಲ ಮುಸ್ಲಿಮರು ಗರಿಷ್ಠ ಸಂಖ್ಯೆಯಲ್ಲಿರುವಂತಹ ಏನು ಕ್ಷೇತ್ರಗಳು. ಆ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕಡ್ಡಾಯವಾಗಿ ಮುಸಲ್ಮಾನರಿಗೆ ನೀಡಲೇಬೇಕು ಎಂಬುದು 3ನೇ ಷರತ್ತಾಗಿದೆ. ಈಗಾಗಲೇ ಹಲವು ಮುಸ್ಲಿಂ ಮತದಾರರು ಜಾಸ್ತಿ ಇರುವಂತಹ, ಜನಸಂಖ್ಯೆ ಜಾಸ್ತಿ ಇರುವಂತಹ ಆ ಕ್ಷೇತ್ರಗಳಿಗೆ ಮುಸ್ಲಿಮೇತರಿಗೆ ನೀಡಲಾಗಿದೆ. ಇದನ್ನು ಸುನ್ನಿ ಉಲಮಾ ಬೋರ್ಡ್ ಖಂಡಿಸಿದೆ. ಈ ಮುಂದಿನ ದಿನಗಳಲ್ಲಿ ಮಂಗಳೂರು ಉತ್ತರ ಇರಲಿ, ಅದೇ ರೀತಿಯಲ್ಲಿ ಎಲ್ಲೆಲ್ಲಿ ಮುಸಲ್ಮಾನರು ಗೆಲ್ಲಲು ಸಾಧ್ಯವೋ ಬೆಂಗಳೂರಿನ ಚಿಕ್ಕಪೇಟೆ, ಅದೇ ರೀತಿಯಲ್ಲಿ ಸರ್ವಜ್ಞನಗರ, ಅದೇ ರೀತಿ ನಮ್ಮ ಹೆಬ್ಬಾಳ, ಪುಲಿಕೇಶಿ ನಗರ್, ಇದೆಲ್ಲ ಮುಸ್ಲಿಂ ಮತದಾರರು ಜಾಸ್ತಿ ಇರುವಂತಹ ಕ್ಷೇತ್ರಗಳು. ಈಗಾಗಲೇ ಅದು ಬೇರೆ ಬೇರೆಯವರಿಗೆ ನೀಡಲಾಗಿದೆ. ಪುಲಿಕೇಶಿ ನಗರ ರಿಸರ್ವ್ ಆದ್ದರಿಂದ ಅಲ್ಲಿ ಮುಸಲ್ಮಾನರಿಗೆ ಅಲ್ಲಿ ಅಭ್ಯರ್ಥಿ ಮಾಡಲು ಸಾಧ್ಯನೇ ಇಲ್ಲದಂಥ ಒಂದು ವಾತಾವರಣ ರಾಜ್ಯದ ಹಲವಾರು ಕಡೆಗಳಲ್ಲಿದೆ. ಮುಸ್ಲಿಮರು ಜಾಸ್ತಿ ಇರುವಂಥ ಜಾಗಗಳಲ್ಲಿ ಧಾರವಾಡ ಗ್ರಾಮೀಣ,
ಮುಸಲ್ಮಾನರು ಜಾಸ್ತಿ ಜನಸಂಖ್ಯೆ ಇದ್ದಾರೆ, ಅಲ್ಲಿ ರಿಸರ್ವ್ ಇದೆ. ಆದ್ದರಿಂದ ನಾವು ಯಾವುದೇ ಜಾತಿಯ ಯಾವುದೇ ಪಂಗಡದ ವಿರುದ್ಧ ಮಾತಾಡ್ತಾ ಇಲ್ಲ. ಖುಷಿ ಇದೆ, ಎಲ್ಲ ಜಾತಿಯ ಎಲ್ಲ ಪಂಗಡದವರಿಗೆ ಗರಿಷ್ಠ ಮಟ್ಟದಲ್ಲಿ ಕೊಡಿ, ಲಿಂಗಾಯತರು ಮತ್ತು ಒಕ್ಕಲಿಗರಿಗೂ ಗರಿಷ್ಠ ಕೊಡಿ. ಅತ್ಯಧಿಕ ಜನಸಂಖ್ಯೆ ಇರುವಂಥ ಮುಸಲ್ಮಾನರಿಗೆ ಯಾಕೆ ಈ ತಾರತಮ್ಯ? ಯಾಕೆ ಮುಸಲ್ಮಾನರಿಗೆ ಅವರಿಗೆ ತಕ್ಕುದಾದಂತಹ ಶೇಕಡಾವಾರು ಪ್ರಾತಿನಿಧ್ಯ ಯಾಕೆ ಕೊಡಲಾಗುತ್ತಾ ಇಲ್ಲ? ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಒಬ್ಬ ಅಭ್ಯರ್ಥಿ ಕೋಟಿಗಟ್ಟಲೆ ರೂಪಾಯಿ ನಾವು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತೇಳಿ ಎರಡೂ ಜಾತ್ಯತೀತ ಪಕ್ಷಕ್ಕೆ ಭಿಕ್ಷೆ ಬೇಡುವಂಥ ಒಂದು ಪರಿಸ್ಥಿತಿ ನಮ್ಮ ಕಮ್ಯುನಿಟಿದು. 300 ಕೋಟಿ ರೂಪಾಯಿ ಚಿಕ್ಕಪೇಟೆಯಲ್ಲಿ ನಾನು ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ, ಆದರೂ ಅವರಿಗೆ ಟಿಕೆಟ್ ಕೊಡಲು ಹಿಂದೇಟಾಗ್ತಾರೆ. ಅಂದರೆ ಒಬ್ಬ ಮುಸಲ್ಮಾನ ಆಗಿರೋದು, ನಾನು ಕೇಳಿದೆ ಕೆಲವು ನಾಯಕರುಗಳಿಗೆ, ಯಾಕೆ ನೀವು ಅಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ, ಯಾಕೆ ರಾಯಚೂರಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ? ಮುಸಲ್ಮಾನರಲ್ಲಿ ತುದಿಗಾಲಲ್ಲಿದ್ದಾರೆ. ಮೊನ್ನೆ ಚಿತ್ರದುರ್ಗದ್ದು ನಡೆಯಿತು, ಅಲ್ಲೂ 60,000 50,000ಕ್ಕಿಂತ ಜಾಸ್ತಿ ಮುಸ್ಲಿಂ ಮತದಾರರಿದ್ದಾರೆ. ಇಂಥ ಜಾಗಗಳಲ್ಲೆಲ್ಲ ಯಾಕೆ ಕೊಡ್ತಾ ಇಲ್ಲ? ಒಬ್ಬ ಮುಸ್ಲಿಂ ಎಂಬ ನಾಮಕ್ಕಾಗಿ ನೀವು ಮುಸ್ಲಿಂ ಎಂಬ ಅವರು ಜಾತಿ ನೋಡಿ ನೀವು ಕೊಡ್ತಾ ಇದ್ದೀರಾ? ಒಬ್ಬ ಮುಸ್ಲಿಂ ಅಭ್ಯರ್ಥಿ ಕೋಟಿಗಟ್ಟಲೆ ಖರ್ಚು ಮಾಡೋಕೆ ರೆಡಿ ಇದ್ದಾರೆ, ಅಲ್ಲಿ ಗೆಲ್ಲೋಕೆ ರೆಡಿ ಇದ್ದಾರೆ. 70,000 ಮುಸಲ್ಮಾನರಿದ್ದಾರೆ ಚಿಕ್ಕಪೇಟೆಯಲ್ಲಿ, ಆದರೂ ಮುಸ್ಲಿಂ ಅಭ್ಯರ್ಥಿಗೆ ಕೊಡ್ತಾ ಇಲ್ಲ. ಇದು ತಾರತಮ್ಯದ ಪರಾಕಾಷ್ಠೆ. ಆದ್ದರಿಂದ ಕರ್ನಾಟಕ ಸುನ್ನಿ ಉಲ್ಮಾ ಬೋರ್ಡ್ ಶಕ್ತಿಯುತವಾಗಿ ಇಲ್ಲಿನ ಜಾತ್ಯತೀತ ಪಕ್ಷಗಳಿಗೆ ತಾಕೀತು ನೀಡುತ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಈಗಲೂ 70 ಸೀಟುಗಳು ಕಾಂಗ್ರೆಸ್ ಘೋಷಣೆ ಮಾಡೋಕ್ಕೆ ಬಾಕಿ ಇದೆ. ಅದೇ ರೀತಿಯಲ್ಲಿ ಜಾತ್ಯತೀತ ಜನತಾದಳ ಈಗಾಗಲೇ ಕುಮಾರಸ್ವಾಮಿ ಅವರೊಂದಿಗೂ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಿಗೆ ಎಲ್ಲ ಉಲ್ಮಾಗಳು ಮಾತನಾಡಿದ್ದಾರೆ. ಅವರು ಈ ನ್ಯಾಯಯುತವಾದಂಥ ಸಾಮಾಜಿಕ ನ್ಯಾಯ ಒದಗಿಸ್ತಾರೆ ಎಂಬ ನಂಬಿಕೆ ಉಲ್ಮಾ ಬೋರ್ಡ್ಗಿದೆ. ಈ ನಂಬಿಕೆಯನ್ನು ಹುಸಿಗೊಳಿಸದೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಜಾಸ್ತಿ ಅಭ್ಯರ್ಥಿ ಸೀಟ್ ಕೊಡಬೇಕಾಗಿದೆ, ಅವ್ರನ್ನು ಗೆಲ್ಲಿಸಿಕೊಂಡು ಬರಬೇಕಾಗಿದೆ. ಅದರೊಟ್ಟಿಗೆ ಪ್ರಮುಖ ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ಪ್ರಮುಖ ಸ್ಥಾನಗಳು, ಉದಾಹರಣೆಗೆ ಚುನಾವಣಾ, ಅದೇ ರೀತಿ ಎಲೆಕ್ಷನ್ ಕಮಿಟಿ, ಅದೇ ರೀತಿಯಲ್ಲಿ ನೀವು ನೋಡಿ, ಇಡೀ ಮಾಧ್ಯಮ ಮಿತ್ರರೊಂದಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿನ ಈಗಾಗಲೇ ಮುಫ್ತಿಗಳು ಹೇಳಿದಂತೆ ಕಾಂಗ್ರೆಸ್ಸಿನ ಹಲವಾರು ವೇದಿಕೆಗಳಲ್ಲಿ, ಪೋಸ್ಟರ್ಗಳಲ್ಲಿ, ಅದೇ ರೀತಿಯಲ್ಲಿ ಅವರ ಆ್ಯಡ್ಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕನ ಫೋಟೋನೇ ಇಲ್ಲ, ಅದೇ ರೀತಿಯಲ್ಲಿ ಹೆಸರು ಇಲ್ಲ. ಅಂದರೆ ಇಲ್ಲಿ ಮುಸಲ್ಮಾನರಿಗೆ ಬೆಲೆನೇ ಇಲ್ಲ. ಮುಸ್ಲಿಂ ಸಮುದಾಯಕ್ಕೆ ಬೆಲೆ ಕೊಡದೆ ಹೇಗಿದ್ದರೂ ಮುಸಲ್ಮಾನರು ಓಟ್ ಹಾಕ್ತಾರೆ ಎಂಬ ಆ ಹಳೆ ಕಾಲದ ಜಪದಲ್ಲೇ ನೀವು ಮುಂದುವರಿದರೆ ಈಗ ಸುನ್ನಿ ಉಲ್ಮಾ ಬೋರ್ಡ್ ತಾಕೀತು ಮಾಡ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕಮ್ಯುನಿಟಿಯನ್ನು ಜಾಗೃತಿಗೊಳಿಸಬೇಕು ಆ ರೀತಿಯಲ್ಲಿ ನಾವು ಜಾಗೃತಿಗೊಳಿಸ್ತೀವಿ ಎಂದು ಸುನ್ನಿ ಉಲ್ಮಾ ಬೋರ್ಡ್ ಈ ಮೂಲಕ ಪತ್ರ ಮಾಧ್ಯಮಗಳ ಮೂಲಕ ಈಗಾಗಲೇ ತಾಕೀತು ನೀಡಿದೆ. ಅದರೊಟ್ಟಿಗೆ ಮುಂದಿನ ಯಾವುದೇ ಜಾತ್ಯತೀತ ಸರ್ಕಾರ ಯಾವುದೇ ಬರಲಿ, ಮುಂದಿನ ದಿನಗಳಲ್ಲಿ ಒಂದು DCM ಮುಸಲ್ಮಾನರಿಗೆ ಮಾಡಬೇಕು, ಅದೇ ರೀತಿ 4-5 ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟು ಮುಸಲ್ಮಾನರಿಗೆ ಕೊಡಬೇಕೆಂಬುದು ಮುಸಲ್ಮಾನರ ಸುನ್ನಿ ಉಲ್ಮಾ ಬೋರ್ಡಿನ ಅಭ್ಯರ್ಥನೆ ಮತ್ತು ಡಿಮ್ಯಾಂಡ್ ಆಗಿದೆ.